ನಕ್ಕುಂದಿ ಗ್ರಾಮಸ್ಥರಿಗೆ ಯೋಗ್ಯವಲ್ಲದ ನೀರೇ ಗತಿ. ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮಸ್ಥರ ಕಥೆ ವ್ಯಥೆ ಇದು. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕರ್ಮಕಾಂಡ ಬಟಾಬಯಲು. ಆರೋಗ್ಯವಲ್ಲದ ನೀರು ಕುಡಿದು ಯಾರಾದರೂ ಸತ್ರೆ ಯಾರು ಹೊಣೆ? ನಕ್ಕುಂದಿ ಗ್ರಾಮದ ಪಂಚಾಯಿತಿಯ ಪಿಡಿಒ ಬಸವರಾಯಪ್ಪ ದುರಾಡಳಿತ ಇದು. ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಕೊಡಲಾಗುತ್ತದೆ ಎಂದು ಸರ್ಕಾರ ಹೇಳ್ತಾನೆ ಇದೆ. ಆದರೆ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದ ಕೆರೆಯಿಂದ ಸರಬರಾಜು ಆಗುವ ಕುಡಿಯುವ ನೀರು ಯೋಗ್ಯ ಇಲ್ಲದಿದ್ದರೂ ಅನಾಹುತವಾಗಿ ಯಾರಾದರೂ ಸತ್ತರೆ ಇದಕ್ಕೆ ಯಾರು ಹೊಣೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದಲ್ಲಿ ಇರುವ ಕೆರೆಯಿಂದ ಸರಬರಾಜಾಗುವ ಕುಡಿಯುವ ನೀರು ನೈರ್ಮಲ್ಯವಾದರೂ ಸಹ ಪಿಡಿಒ ಬಸವರಾಜ್ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ದುರಾಡಳಿತದಿಂದ ಅಮಾಯಕರು ಸತ್ತರೆ ಅಧಿಕಾರಿಗಳಿಗೆ ಖುಷಿನಾ ಎಂದು ಗ್ರಾಮಸ್ಥರು ನೋವಾಗಿದೆ. ನಕ್ಕುಂದಿ ಗ್ರಾಮದ ಅಮಾಯಕ ಬಡ ಜನರು ಟ್ಯಾಂಕ್ ಮೂಲಕ ಸರಬರಾಜಾಗುವ ಕೆರೆಯ ನೀರನ್ನೇ ಬಳಸುತ್ತಿದ್ದು, ರಾಯಚೂರು ಜಿಲ್ಲಾಧಿಕಾರಿ ಸಾಹೇಬ್ರೆ ಅನಾಹುತ ಸಂಭವಿಸುವ ಮುನ್ನ ನಕ್ಕುಂದಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಗ್ರಾಮಸ್ಥರ ಮನಸ್ಸಿನ ಮಾತಾಗಿದೆ. ಹೆಸರು ಸರ್, ನನ್ನ ಹೆಸರು ಶಿವಮಾಂತೇಶ್ ಅಂತ ಹೇಳಿ. ಯಾವ ಊರು ಸರ್? ನಮ್ಮ ನಕ್ಕುಂದಿ. ಸರ್, ಸಮಸ್ಯೆ ಏನಾಗಿದೆ ಸರ್? ನಮಗೆ ಇಲ್ಲಿ ವಾಟರ್ ಸಪ್ಲೈಲಿಂದ ಈಗ 2021ರಿಂದ 26ರವರೆಗೂ ಒಂದು ಟೆಂಡರ್ ಕರೆದಿದೆ ಸರ್. ಕುಡಿಯೋ ನೀರು ಮೇಂಟೈನ್ ಮಾಡ್ಬೇಕು. ಕೆರೆ ಐತೆ ನಮ್ಮಲ್ಲಿ. ಅವಾಗ 25 ವರ್ಷದಿಂದ ಬೋಸ ಸಾಬ್ರು MLA ಇದ್ದಾಗ ಈ ಕೆರೆ ತೋಡಿಸಿ ಈ 3 ಹಳ್ಳಿಗಳಿಗೆ ನಕ್ಕುಂದಿ, ಕರೆಗುಡ್ಡ, ಪಾರ್ಥೆಮ್ ಕ್ಯಾಂಪ್ ಈ 3 ಊರುಗಳಿಗೆ ಕುಡಿಯೋ ನೀರಿಗೆ ಸಲುವಾಗಿ ಕೆರೆ ತೋಡಿಸಿದ್ರಿ. ಇದು ಜಲ ನೈರ್ಮಲ್ಯಕ್ಕೆ ಇದು ಮೇಂಟೆನೆನ್ಸ್ ಕೊಟ್ಟಿದ್ದಾರೆ. ಅವರು ಟೆಂಡರ್ ಕರೆದು ಒಬ್ಬ ಇಕ್ಬಾಲ್ ಹುಸೇನ್ ಅಂತಂದು ಕಾಂಟ್ರಾಕ್ಟರ್ ಅವ್ರಿಗೆ 2021ರಲ್ಲಿ ಅವರಿಗೆ ಟೆಂಡರ್ ಆಯ್ತು. ಟೆಂಡರ್ ಆದಳಿಂದ ಇವತ್ತಿನವರೆಗೂ, ಇದು 2025 7ನೇ ತಿಂಗಳು, ಇವತ್ತಿನವರೆಗೂ ಒಂದು ದಿನ ಕಾಲಿಟ್ಟಿಲ್ಲ ಇಲ್ಲಿ. ಆ ನೀರು, ಆ ಕೆರೆ ನೀರು ನೋಡಿಬಿಟ್ರೆ ವಾಂತಿ ಬರ್ತದೆ ಸರ್. ಆ ತರಹದ ಆ ನೀರು ಮೈ ತಗೊಂಡ್ರೆ ನಮ್ಗೆ ಬೆರ್ಸಲ್ಲದವ್ ಸರ್. ಇಲ್ಲೆಲ್ಲ ಮೈ ತುಂಬ ಅದೇ ನೀರೇ ಸಪ್ಲೈ ಆಗ್ತದ. ಬಟ್ 4 ವರ್ಷದಿಂದ ಪೇಮೆಂಟ್ ಆಗೈತೆ ಅವ್ರಿಗೆ. ಪೇಮೆಂಟ್ ಮಾಡ್ತಾರೆ. ಈಗ ನಾನು ನಮ್ಮ ಮನವರಿಗೆ ಬಂದಳಿಂದ ನಾ ಕೇಳಕತ್ತೀವಿ, 18 ತಿಂಗಳಿಂದ ಕೇಳಕತ್ತೀವಿ. ಏನು ಹೇಳ್ತಾರೆ AEE ಸಾಬ್ರು ಅವ್ರು ಏನು ಹೇಳ್ತಾರೆ ಅಂತಂದ್ರೆ 18 ತಿಂಗಳಿಂದ ನಾನು ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ನಾವು ಪಿಟಪ್ ಮಾಡಿವಿ ಅಂತ ಹೇಳ್ತಾರೆ. ನೀವೇನು ಮಾಡ್ತಾರೆ ಮಾಡಿಕೆರ್ ಹೋರ್ ಅಂತಂದ್ರೆ ಅವ್ನು ಫೋನೇ ಎತ್ತದಿಲ್ಲ. ಕಾಂಟ್ರಾಕ್ಟ್ ಯಾರು ಅಂದ್ರು ಸರ್? ಇಕ್ಬಾಲ್ ಹುಸೇನ್ ಕಾಂಟ್ರಾಕ್ಟರ್ ಫೋನೇ ಎತ್ತಿಲ್ಲ ಆತ. ಸರ್ಕಾರದ ಅನುದಾನವನ್ನು ಯಾವ ರೀತಿ ದುರುಪಯೋಗ ಮಾಡಬೇಕು ಅಂತಂದ್ರೆ ನಕ್ಕುಂದಿಯಲ್ಲಿ ಇರ್ತಕ್ಕಂಥ ಕೆರೆಗೆ ಸ್ವಚ್ಛವಾದ ನೀರು ಕೊಡದೆ ಒಂದು ರೀತಿಯಲ್ಲಿ ಲೂಟಿ ಮಾಡಿದ್ದಾರೆ. ಹೌದು ಸರ್. ಅದು 3,45,000 ಸಮಥಿಂಗ್ ಏನಾದ ಸರ್. ಅದು ಟೆಂಡರ್ ಅಮೌಂಟ್. ಆ ಟೆಂಡರ್ ಅಮೌಂಟಿಗೆ ಏನಾದ ರೂಲ್ಸ್ ಪ್ರಕಾರ 5% ಆ್ಯಡ್ ಆಗ್ತದಂತ ಸರ್. ನಾನು ಕೇಳಿದ ಮಟ್ಟಿಗೆ ಅಲ್ಲಿ ಈಗ 4 ವರ್ಷದಿಂದ 5% ಅಂತಂದ್ರೆ ಇಲ್ಲಿ 16-17 ಲಕ್ಷ ರೂಪಾಯಿಗೆ ಸರ್. 16-17 ಲಕ್ಷ 4 ವರ್ಷದಿಂದ ತಿನ್ಕಂತ ಬಂದಾರ ಸರ್. 14 56 ಲಕ್ಷ ರೂಪಾಯಿ ಅವರು ಬೋಗಸ್ ಮಾಡ್ಕೊಂಡಾರ ಸರ್. ಏನು ಕೆಲಸ ಮಾಡಿಲ್ಲ ಅವರು. ಅಲ್ಲ ಸರ್, ಈ ರೀತಿಯಾಗಿ ಸರ್ಕಾರ ದುರುಪಯೋಗ ಮಾಡಕತ್ತರ, ಜನರಿಗೆ ಶುದ್ಧ ನೀರು ಕೊಡ್ತಾ ಇಲ್ಲ ಅಂತಂದ್ರೆ ಎಲ್ಲಿಗೆ ಬಂದಿತ್ತು ಸರ್ ಸರ್ಕಾರ? ಜನರು ವೈಕ್ಯಂತ ಹೋಗ್ಲಿ ಸರ್. ಜನರದ್ದು ಏನ್ ಸಂಬಂಧ ಇಲ್ಲ ಅವರಿಗೆ. ತಾವು ರೊಕ್ಕ ತಗೋಬೇಕಷ್ಟೇ. ಅವ್ರಿಗೆ ಬಿಲ್ ಆಗ್ಬೇಕಷ್ಟೇ. ಅವ್ರಿಗೆಲ್ಲ ಕುಮ್ಮಕ್ ಕೊಡ್ತಿರೋರು ನೀರಾವರಿ ಡಿಪಾರ್ಟ್ಮೆಂಟ್ ಅವರೇ. ನಾವ್ ಎಷ್ಟೋ ಸಲ ಹೋಗಿ ಮನವರಿಕೆ ಮಾಡಿದ್ರು ಅವ್ರು ರೆಸ್ಪಾನ್ಸೇ ಮಾಡ್ತಿಲ್ಲ. 18 ತಿಂಗಳಿಂದ ನಾವು ಹೋಗ್ತಾ ಇದೀವಿ. ನಾನು ಬೇಕಿದ್ರೆ ಅವ್ರು 18 ತಿಂಗಳಿಂದ ಬರಲಿ. 18 ತಿಂಗಳಿಂದ GPS ಫೋಟೋ ನಂತಲ್ಲಿ ಇದೆ. ಅವ್ರು ಏನ್ ಮೇಂಟೈನ್ ಮಾಡ್ಯಾರ ತೋರಿಸ್ಲಿ ಅವರು. ಅಲ್ಲ ಸರ್, ಈ ರೀತಿಯಾಗಿ ನಿಮ್ಮನ್ನು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ ಅಂದ್ರೆ ನಿಮಗೆ ಮಾಹಿತಿ ಕೊಡ್ತಲ್ಲ. ಮತ್ತೆ ಅಧಿಕಾರಿಗಳು ಏನು ಸರ್ಕಾರದ ಅನುದಾನವನ್ನು ಅಧಿಕಾರಿಗಳೇ ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಇದೆಲ್ಲ ಅವ್ರ ಜೊತೆ ಅವ್ರು ಶಾಮಿಲ್ ಇದಾರೆ ಸರ್. ಕಾಂಟ್ರಾಕ್ಟರ್ ಜೊತೆಗೆ ಅಧಿಕಾರಿಗಳು ಶಾಮಿಲ್ ಇದಾರೆ. ಅವರು ಶಾಮಿಲ್ ಇದ್ದದಕ್ಕೆ ಅವ್ರು ಇಲ್ಲಿ ಬರ್ತಿಲ್ಲ. ಇಲ್ಲಿಗೆ 18 ತಿಂಗಳಾಯ್ತು ಬಂದಿಲ್ಲ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಕಾಲಹರಣ ಮಾಡಕತ್ತಾರ ಹೊರತು ಅವ್ರು ಇಲ್ಲಿ ಬಂದೇ ಇಲ್ಲ. ಹಿಂಗಾದ್ರೆ ಹೆಂಗ ಸರ್ ನಿಮ್ಮ ಸ್ಥಿತಿ? ನಕ್ಕುಂದಿ ಗ್ರಾಮದ ವೈಕಂತ ಹೋಗ್ಬೇಕ್ರಿ ಜನ. ಏನ್ ಮಾತಾಡೋದಿಲ್ಲ ಬಿಡೋದಿಲ್ಲ. ವೈಕಂತ ಹೋಗ್ಬೇಕು, ಸಾಯ್ಲಿ. ಅವ್ರಿಗೇನ್ ಬೇಕಾಗಿ ಅಂದ್ರೆ ಗಲೀಜ್ ನೀರು ಕುಡಿದ್ರು ಕೂಡ ಸತ್ರ ಚಿಂತಿಲ್ಲ. ಅವ್ರಿಗೆ ದುಡ್ಡು ಬೇಕು. ಅವರಿಗೆ ಆರೋಗ್ಯ ಇಲಾಖೆಯವರು ಈಗ 1 ತಿಂಗಳಿಂದ ರಿಪೋರ್ಟ್ ಕಳಿಸ್ಯಾರ ಸರ್. ಈ ಕುಡಿಯೋ ನೀರು ಯೋಗ್ಯವಾಗಿಲ್ಲ, ಯಾರು ಕುಡಿಬಾಡ್ರಿ ಅಂತಂದು ಈ ಕಸದ ವಾಹನ ಐತಲ್ಲ ಸರ್ ಪಂಚಾಯತ್ಯಾಗ, ಆ ವಾಹನದಿಂದ ಅನೌನ್ಸ್ ಮಾಡಿ ಇಡೀ ಊರು ಕರೆಗುಡ್ಡ ನಕ್ಕುಂದಿ ಎಲ್ಲದಕ್ಕೂ ಅನೌನ್ಸ್ ಮಾಡ್ಯಾರ್ರಿ. ಇವತ್ತಿನವರೆಗೆ ಅದೇ ನೀರೇ ಕುಡ್ಸಕತ್ತಾರ. ಅದೇ ನೀರು ಬಂದಿಲ್ಲ. ಏನಾದ್ರು ಮಕ್ಕಳು, ಚಿಕ್ಕ ಮಕ್ಕಳು, ಹಿರಿಯರು, ವೃದ್ಧರು ಈ ರೀತಿ ಅನಾಹುತ ಆದ್ರೆ ಸತ್ರ ಯಾರು ಸರ್? ಇದಕ್ಕೆಲ್ಲ ಹೊಣೆ ಸತ್ರ ಯಾರು? ಅವ್ರೇನ್ ಹೊಣೆಗಾರ ಅಲ್ರಿ. ಅವ್ರೆಲ್ಲ ಪೇಮೆಂಟ್ ಆಗ್ತದೆ, ಎಲ್ಲ ಆಗ್ತದೆ. ಅವ್ರಿಗೆ ಎದಕ್ ಬೇಕಾಗ್ಯದ? ಸತ್ರ ನಮ್ಮ ಮನೆಯೊಳರು ಇರ್ಬೇಕು ಅಷ್ಟೇ. ನಾನು ಸತ್ರ ನಮ್ಮ ಮನೆಯೊಳರು ಹೇಳ್ಬೇಕು, ನೀವು ಸತ್ರ ಅವ್ರು ಹೇಳ್ಬೇಕು, ನಿಮ್ಮ ಮನೆಯೊಳರು ಹೇಳ್ಬೇಕು ಹೊರತು ಬೇರೆ ಯಾರಿಗೇನು ಅವ್ರಿಗೇನು ಲುಕ್ಷಣೆ ಇಲ್ಲ. PDO ಲುಕ್ಷನ್ ಇಲ್ಲ, ಇವ್ರು ನೀರಾವರಿ ಇಲಾಖೆಯವ್ರ ಲುಕ್ಷನ್ ಇಲ್ಲ, ಕಾಂಟ್ರಾಕ್ಟರ್ ಲುಕ್ಷನ್ ಇಲ್ಲ, ಯಾರೇ ಲುಕ್ಷನ್ ಇಲ್ಲ. ಫೋನ್ ಮಾಡಿದ್ರೆ 18 ತಿಂಗಳಿಂದ ಫೋನೇ ರಿಸೀವ್ ಮಾಡ್ತಿಲ್ಲ.
ಹೆಸರು ಶಿವಕುಮಾರ್ ಅಂತ ಸರ್. ಯಾವ ಊರು ಸರ್ ನಿಮ್ದು? ನಕ್ಕುಂದಿ ಸರ್. ಸಮಸ್ಯೆ ಏನಾಗಿದೆ ಸರ್? ಸಮಸ್ಯೆ ಸರ್, ಜನರಿಗೆ ನೀರು ತರಕ್ಕೆ ಭಾಳ ತೊಂದರೆ ಇದೆ. ರಸ್ತೆ ಸರಿ ಇಲ್ಲ ಸರ್. ಅಲ್ಲಿ ತೋರಿಸಿ ನೋಡ್ಬೇರಿ ಸರ್. ಅಲ್ಲಿ ಇದೆಲ್ಲ ಅಲ್ಲಿ ಆ ಕಡೆ ಸೈಡ್ ಕೆರೆ, ಈ ಕಡೆ ಸೈಡ್ ಆ ಕಡೆ ಸೈಡ್ ತೆಗ್ಗು, ಈ ಕಡೆ ಸೈಡ್ ಸೇತು. ಅಕಸ್ಮಾತ್ ರಾತ್ರಿ ಯಾರನ್ನು ಬಿದ್ದರೆ ಅಲ್ಲಿ ಏನಾಗುತ್ತಂದು ಅನಾಹುತ ಆತ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದ್ರು ಗಮನಕ್ಕಿಲ್ಲ. ರಸ್ತೆ ನೋಡ್ರಿ, ಅಲ್ಲಿ ನೀರಿಗೆ ಬರ್ತಾರ ಜನರು, ಊರಾಗ ಅಷ್ಟು ತ್ರಾಸಾಗೈತಿ ಈಗ. ಯಾರಿಗೆ ಕೇಳೋರಿಲ್ಲ ಸರ್. ಈಗ ನಕ್ಕುಂದಿಯಲ್ಲಿ ಕೆರೆ ಇದ್ರು ಕೂಡ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರ, PDO ಬಸವರಾಜ್ ಅವ್ರು ಏನ್ ಮಾಡ್ತಾರ, ಮತ್ತೆ ಇಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾರ ಅಂದ್ರೆ ಜನರು ಸತ್ರು ಕೂಡ ಅವ್ರಿಗೆ ಖುಷಿನ ಇಲ್ಲ. ಅವ್ರಿಗೆ ಖುಷಿಯಾಗಿದ್ದಂಗೆ ಸರ್. ಮೊನ್ನೆ ಆರೋಗ್ಯ ಇಲಾಖೆದವರು ರಿಪೋರ್ಟ್ ಹಾಕ್ಯಾರ ಸರ್. ಅವ್ರು ಏನಂತ ಕಲಬುರಗಿ ನೀರು ಅದಾವ, ಫ್ಲೋರೈಡ್ ಮಿಕ್ಸ್ ಐತೆ ಅಂದ್ರೂ ನೀರಿನ ವ್ಯವಸ್ಥೆ ಇಲ್ಲ, ದಾರಿ ವ್ಯವಸ್ಥೆ ಇಲ್ಲ. ಮೊನ್ನೆ ಆರೋಗ್ಯ ಇಲಾಖೆ ಅವ್ರು ಕಳಿಸ್ಯಾರ, ಅವ್ರಿಗೆ ಒಂದು ರಿಪೋರ್ಟ್ ಹಾಕ್ಯಾರ. ಯೋಗ್ಯ ಇಲ್ಲ ನೀರು, ಇದು ಫಿಲ್ಟರ್ ನೀರು ಬಳಕೆ ಮಾಡ್ರ, ಫಿಲ್ಟರ್ ನೀರು ಕುಡ್ರಿ ಅಂತ ಹೇಳ್ಯಾರ. ಆದ್ರೂ ಫಿಲ್ಟರ್ ನೀರು ಬರ್ಬೇಕಾದ್ರೆ ದಾರಿ ಇಲ್ಲ. ದಾರಿ ನೋಡಿದ್ರೆ ಅಲ್ಲಿ ಕೆರೆ ಗಡ್ಡೆ ಮೇಲೆ ಕೊಟ್ರ. ಪಾಪ ಆ ಕಡೆ ರಾತ್ರಿ ತೆಗಿನೇ ಬಿದ್ದರೆ ಯಾರು ಕೇಳಾರಲ್ಲ. ಬರೀ ಈ ಗಾಳಿ ಟೈಮ್ನಾಗ, ಈ ಮಳೆಗಾಳಿನಾಗ ಬರೀ ಕರೆಂಟ್ ಟೈಮಿಗಿಲ್ಲ. ಅಲ್ಲ ಸರ್, ಏನ ಕೆರೆ ದಾರಿ ಇದೆಯಲ್ಲ, ಮತ್ತೆ ಅದ್ರದ್ದು ಜಮೀನು ಇದೆ ಅಂತ ಹೇಳ್ತಾರೆ. ಯಾರು ಅವ್ರು ಹಠ ಹಾಕಿದವ್ರು, ಯಾರು ದಾರಿಯನ್ನು ಬಂದ್ ಮಾಡಿದ ವ್ಯಕ್ತಿಗಳು ಯಾರು? ಅವ್ರು ಹೊಲ್ದವ್ರ ವಿಷಯ ಸರ್ ಅದು. ನಾವು ಈಗ ನಮ್ಗೆ ಪಂಚಾಯತ್ ಕಡೆಯಿಂದ ಒಂದು ದಾರಿ ಬೇಕಿಲ್ಲ ಸರ್. ನಮ್ಗೆ ಮತ್ತೆ ಏನಾದ್ರು ಸುರಕ್ಷಿತವಾಗಿ ದಾರಿ ಬೇಕಿಲ್ಲ. ಈಗ ಯಾರು ಚಿಕ್ಕ ಮಕ್ಕಳು ಬಂದು ಅನಾಹುತ ಸತ್ರ ಅದ್ರ ಸಲ ಹೇಳಕಚ್ಚಿ ಸರ್. ಇದಕ್ಕೆ ಈಗ ರಾತ್ರಿ ಅದು ಮಳೆಗಾಲದಲ್ಲಿ ಯಾವ ಟೈಮ್ನಾಗ ಕರೆಂಟ್ ಇರ್ತದೆ ಯಾರಿಗ್ ಗೊತ್ತಿಲ್ಲ. ಯಾವಾಗ ಬೇಕು ಅವಾಗ ತೆಗಿತಾರೆ ಲೈನ್ಗಳು. ಅಲ್ಲಿ ಬಂದು ನೋಡ್ಬರ್ರಿ, ಅಲ್ಲಿ ಬಡ ಬಿದ್ದೊಬ್ಬ ಆತಿ ಹುಡ್ರು ಯಾವ ಕತ್ಲದಾಗ ನೀರ್ ತಗೊಂಬರಕ್ ಹೋಗ್ತಾರ. ಯಾವ ಹುಡ್ರು ಪಾಪ ಹೆಣ್ಮಕ್ಳು ತಾಯಂದಿರು ಹೊಲಕ್ ಹೋಗಿರ್ತಾರ, ಹುಡ್ರಿಗೆ ಹೇಳಿರ್ತಾರ 4 ಗಂಟೆಲಿಂದ ಬರ್ರಿಯಪ್ಪ ಹೋಗಿ ನೀರ್ ತಗೊಂಬರ್ರಿ ಅಂತ ಹೇಳಿರ್ತಾರ. ಅಕಸ್ಮಾತ್ವಾಗಿ ಬಿದ್ದರೆ ಏನಾಯ್ತು, ಇಲ್ಲೇ ರೀಸನೇಬಲ್ ಇಲ್ಲೇ ಬ್ಯಾಗ್ ಹೊಡೆದಾಗ ಒಂದ್ ಇಬ್ರು ಹುಡ್ರು ಸತ್ವಿಲ್ಲ. ಇದ್ರ ಪರಿಸ್ಥಿತಿ ಏನಾಗೈತೆ ಇದು ಮುಂಜಾಗ್ರತೆಯಿಂದ ಅವ್ರಿಗೆ ಹೇಳ್ಕೊಂತ ಈ ತರ ಆಗೈತೆ ನೋಡ್ರಿ. ಇಲ್ಲಿ ಬ್ಯಾಗಡ್ ಪಂಚಾಯತ್ ಭಾಳ ದೂರ ಇಲ್ಲ, ಇದು 5 ಕಿಲೋಮೀಟರ್. ಈಗ ಸರ್ಕಾರ ಅಧಿಕಾರಿಗಳು ಯಾರು ಜನರ ಸತ್ರ ಸಾಯಿಸ್ಬೇಕಂತ ಕುಂತಿದಾರ ಅಥವಾ ಅಭಿವೃದ್ಧಿ ಪರವಾಗಿದ್ದಾರೆ ಅವರೆಲ್ಲ? ಅವ್ರು ಅಭಿವೃದ್ಧಿ ಮಾಡಂಗಿದ್ರ ಒಂದೇ ಸತಿ ಗಮನಕ್ಕೆ ತಂದ್ಬಿಟ್ಟು ಅವ್ರು ಬಂದು ಸ್ಪಾಟಿಗೆ ಬಂದು ನೋಡ್ಕೊಂಡು ಕೆಲಸ ಮಾಡೋರು. ಇದು ಸುಮ್ಮನೆ ಇವ್ರು ಜನ ಹೇಳ್ತಾರ, ನಾವಾಗ ಮುಂದೆ ನಮ್ಮ ಕೆಲಸ ನಮ್ದೇ ಮತ್ತೇನಿಲ್ಲ. ಅವ್ರ ಹಂಗ ದಿನ ಕೇಳದ ಅವ್ರ ಅರಿಕೆ ದಿನ ಕೇಳಕ್ಕಾಗಲ್ಲ. ಕೆರೆ ನೀರಿಗೆ ಇದಾವಲ್ಲ, ಅದು ಯೋಗ್ಯವಾಗಿಲ್ಲ, ನೀರು ಯೋಗ್ಯವಾಗಿಲ್ಲ. ಅವ್ರ ನೀರು ನೋಡ್ರಿ, ಅದು ಅವೇ ನೀರು ಸಪ್ಲೈ ಟೆಸ್ಟಿಂಗ್ ಹೋಗ್ಯನ್ರಿ ಅವ್ರು. ಅಲ್ಲ, ಅವೇ ನೀರು ಸಪ್ಲೈ ಆಗ್ತಾ ಇದೆ, ಅವೇ ನೀರು ಸಪ್ಲೈ ಮಾಡ್ತಾರ. ಮತ್ತೆ ಹಿಂಗಾದ್ರೆ ಮತ್ತೆ ಸರಿಯಾಗಿ ಅದಕ್ಕೆ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಕೇಸಿ ಎಲ್ಲ ಕ್ಲೀನ್ ಮಾಡಿದ್ರೆ ನೀರು ಸ್ವಚ್ಛವಾಗಿರ್ತಾವ. ಅವು ನೀರು ತುಂಬ್ತಾರ, ಅದ್ರಾಗ ಅರ್ಧ ನೀರು ಇರ್ತಾವ, ಅರ್ಧ ನೀರನ್ನೇ ಮತ್ತೆ ಡಂಪ್ ಮಾಡ್ತಾರೆ, ಅದ್ರಾಗ ತುಂಬಿಡ್ತಾರೆ. ಅವೆಲ್ಲ ಮಿಶ್ರಿತವಾಗಿಬಿಡ್ತಾವ. ಎಲ್ಲ ಸಮಸ್ಯೆ ಇದಾವ. ನೀರು ಬರೀ ಫ್ಲೋರೈಡ್ ಇದಾವಂತ ಆರೋಗ್ಯ ಇಲಾಖೆದವರು ಬಂದು ಇಲಾಖೆದವ್ರು ಬಂದು ನೀರು ಟೆಸ್ಟಿಂಗ್ ಮಾಡ್ರ. ಇನ್ನು ಇವ್ರಿಗೆ ಏನು ಪ್ರೂಫ್ ತೋರಿಸ್ಬೇಕು? ಪಂಚಾಯತ್ ಅಧಿಕಾರಿಗಳಿಗಾಯ್ತಿ, PDO ಸಾಬ್ರಿಗೆ ಆಯ್ತಿ, ಸರ್ವ ಸದಸ್ಯರಿಗೆ ಆಯ್ತಿ. ಬಸವರಾಜ್ ಸರ್ ಅಂತ. ಏನ್ ಮಾಡ್ತಾರ ಸರ್? ಸರ್ ಅವ್ರಿಗೆ ಹೇಳಿದ್ರು ಕೇಳಿದ್ರು ಇದೇ ಹೇಳ್ತಾರೆ ಸರ್. ಆಯ್ತಣ್ಣ, ಆಯ್ತು ಶಿವ ಮಾತಾಡೋ ಮಾಡ್ಸಮ್, ಆಯ್ತು ಶಿವಕುಮಾರ್ ಮಾಡ್ಸಮ್. ಎಲ್ಲ ಒಂದು ರಾಜಕೀಯ ಆಗ್ಬಿಟ್ಟದ, ಒಂದು ರಾಜಕೀಯ ಆಗ್ಬಿಟ್ಟದ. ಅವರು ಎಲ್ಲ ಒಂದು ಅಡ್ಜಸ್ಟ್ಮೆಂಟಿಂಗ್ ಆಗ್ಬಿಟ್ರ. ಅಡ್ಜಸ್ಟ್ಮೆಂಟಿಂಗ್ ಆಗ್ಯಾರ ಅಂದ್ರೆ ಎಲ್ಲ ಅಧಿಕಾರಿಗಳು ಅಡ್ಜಸ್ಟ್ಮೆಂಟ್ ಆಗಿ ಲೂಟಿ ಮಾಡಕತ್ತಿದ್ರ. ಇದು ಹೇಳಿದ್ರೆ ಓಕೆ ಸರ್. ಯಾವ್ದಿಲ್ಲ ಸರ್. ಲೂಟಿ ಅಂದ್ರೆ ಯಾವ ರೀತಿ? ಇದ್ರೇ ಸರ್, ನಾವು ಹೇಳಿದ್ರೆ ಮಾಡಾಗಲ್ಲ. ಅದನ್ನ ಮಾಡ್ಲಾರ್ದ ತಾವು ಮಾಡೋದು, ಎಲ್ಲೋ ಮಾಡೋದು, ಏನೋ ಮಾಡಿಕೊಂಬೋದು, ತಮ್ಮ ಪೇಮೆಂಟ್ ತಾವು ಮಾಡ್ಕೊಂಬೋದು. 18 ತಿಂಗಳಿಂದ ಸರಿಯಾಗಿ ಜನರಿಗೆ ಎದಕ್ ಮಾಡ್ಯಾರ ಪಂಚಾಯತ್ ಇಲಾಖೆ ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಸಣ್ಣ ಪಂಚಾಯತ್ ಅಂದ್ರೆ ನಮ್ಮ ನಕ್ಕುಂದಿ. ಎಲ್ಲೇ ನೋಡ್ರಿ, ನೀವು ನೋಡ್ರಿ, ಇತಿಹಾಸದಾಗ ಐತಿ ನಮ್ಮ ಪಂಚಾಯತಿ. ಅತಿ ರಾಜ್ಯದಾಗ 2ನೇ ಸಣ್ಣ ಪಂಚಾಯತ್ ನಮ್ಮ ಇತಿಹಾಸದಾಗ ಐತೆ. ಇತಿಹಾಸದಾಗ ಐತೆ. ಆದ್ರೆ ಎಷ್ಟು ಅನುದಾನ ಬರ್ತಂತ ಅವ್ರಿಗೆ ಗೊತ್ತಿದ್ದು ಅಭಿವೃದ್ಧಿ ಆಗೋಲ್ತಲ್ಲ ಅಂತ ನಮ್ಗೆ ಬೇಜಾರು, ನಮ್ಗೆ ಜನರಿಗೆ.